ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 557. ಇವತ್ತು ಕತೆ ಬದಲು ಒಂದು ಅತ್ಯಂತ ಸುಂದರವಾಗಿರುವಂಥ ಕೀರ್ತನೆಯನ್ನು ತಗೊಳ್ತಾ ಇದ್ದೀನಿ. ನಮಗೆ ಹರಿದಾಸ ಸಾಹಿತ್ಯ ಗೊತ್ತು. ನಮಗೆ ನರಹರಿ ತೀರ್ಥರಿಂದ ಶುರುವಾದಂಥ ಈ ದಾಸ ಸಾಹಿತ್ಯ 500, 600, 800 ವರ್ಷಗಳ ಕಾಲ ಬೆಳ್ಕೊಂಡು ಬಂದರು. ಮಹಾನ್ ಹರಿದಾಸರು ಬಂದು ಕೀರ್ತನೆಗಳ ರಚನೆ ಮಾಡಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಇದರಲ್ಲಿ ಈ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥರು ಸಹಿತ ಒಬ್ಬರು. ಅವರ ಕಾಲ ಇತ್ತೀಚೆಂದೇ. ಅವರು ಹುಟ್ಟಿದ್ದು 1899. ಅವರು ಸಂಸಾರಿಗಳೇ. ತೆಕ್ಕಲೂರು ವೆಂಕಟ ನರಸಿಂಹಾಚಾರ್ಯರು ಅಂತ ಇವರ ಹೆಸರು. ಓದಿದ್ರು. ಮೈಸೂರಲ್ಲಿ ವಕೀಲಿ ವೃತ್ತಿ ಮಾಡ್ತಾ ಇದ್ರು. 10 ವರ್ಷ ಒಳ್ಳೆ ಲಾಯರ್. ಇವರಿಗೆ ಕನ್ನಡ, ಇಂಗ್ಲೀಷಲ್ಲೇ, ಸಂಸ್ಕೃತದಲ್ಲೂ ಒಳ್ಳೆಯ ಅಪಾರ ಪಾಂಡಿತ್ಯ, ಜ್ಞಾನ ಇದ್ದಂಥ ಮನುಷ್ಯ. ಸಂಸಾರಿ, ಮಕ್ಕಳು ಎಲ್ಲ ಇದ್ದಾರೆ. ಆದರೆ ಏನೋ ಅವರಿಗೆ ವೈರಾಗ್ಯ ಬಂದ್ಬಿಡ್ತು. ಕ್ರಿಸ್ತಶಕ 1936ರಲ್ಲಿ ಶ್ರೀ ವಿದ್ಯಾವಾರಿಧಿ ತೀರ್ಥರಿಂದ ಸನ್ಯಾಸ ಸ್ವೀಕಾರ ಮಾಡಿಬಿಟ್ರು. ಹೀಗಾಗಿ ಶ್ರೀ ವ್ಯಾಸರಾಜ ಮಠದ 37ನೇ ಸಂಸ್ಥಾನಾಧಿಪತಿಗಳಾಗುವಂಥ ಅವಕಾಶ ಬಂದುಬಿಡ್ತು. ಇವರು ಸ್ವಾಮಿಗಳೇ. ಇವರು ತುಂಬ ಅದ್ಭುತವಾಗಿರೋ, ಭಕ್ತಿಭರಿತವಾಗಿರುವಂತಹ ಯಾವುದನ್ನು ಕೀರ್ತನೆಗಳ ರಚನೆ ಮಾಡಿದ್ದಾರೆ. ಇವರಿಗೆ ಯಾವಾಗ ಪೀಠಾಧಿಪತಿಗಳಾದರೋ ಅಥವಾ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಅವರಿಗೆ ಪ್ರಸನ್ನ ತೀರ್ಥರು ಅನ್ನೋ ಹೆಸರು ಬಂದಿತ್ತು. ಅವರ ಅಂಕಿತ ನಾಮೂ ಪ್ರಸನ್ನ. ಹಾಗಾಗಿ ಅದು ಅವ್ರದ್ದೇ ಕೀರ್ತನೆ ಅಂತ ಗೊತ್ತಾಗಬೇಕಾದ್ರೆ ನಮಗೆ ಯಾರು ಪುರಂದರ ವಿಠಲ ಅಂದರೆ ಪುರಂದರದಾಸರು, ಕಾಗಿನೆಯಲ್ಲಿ ಆದಿಕೇಶವ ಅಂದರೆ ಕನಕದಾಸರು ಅಂದಾಗೆ ಪ್ರಸನ್ನ ಅಂತ ಬಂದ ಕೂಡಲೇ ಅದು ಯಾರ್ದು? ನಮ್ಮ ಶ್ರೀ ಪ್ರಸನ್ನ ತೀರ್ಥರದು ಅಂತ ಗೊತ್ತಾಗತ್ತೆ. ಇಲ್ಲಿ ಇದರ ಹೆಸರೇ ಭಯ ಮತ್ತು ಜಯ. ಭಯ, ಜಯ ಈ ಕೀರ್ತನೆಯ ಹೆಸರು. ಭಯ ಅಂದರೆ ಹೆದರಿಕೆ, ಜಯ ಅಂದರೆ ಯಶಸ್ಸು, ಗೆಲುವು. ಯಾರಿಗೆ ಯಾವಾಗ ಭಯ ಆಗತ್ತೆ, ಯಾರಿಗೆ ಭಯವಿಲ್ಲದೆ ಗೆಲುವನ್ನು ಪಡೀತಾರೆ ಅನ್ನೋದನ್ನು ತುಂಬ ಸೊಗಸಾಗಿ ಹೇಳಿದ್ದಾರೆ. ಇಲ್ಲಿ ಎಲ್ಲ ಕೀರ್ತನೆಗಳಿದ್ದ ಹಾಗೆ ಇಲ್ಲೇನಾಗಿದೆ, ಮೊದಲು 2 ಸಾಲು ಪಲ್ಲವಿ ಇದೆ, ಆಮೇಲೆ 5 ಚರಣಗಳು ಬರುತ್ತೆ. ನೋಡೋಣ ಎಷ್ಟು ಸೊಗಸಾಗಿ ಹೇಳಿದ್ದಾರೆ. ಏನು ಕೀರ್ತನೆ? ಭಯ ಮತ್ತು ಜಯ. ಎಲ್ಲ ಭಯ ಕ್ಷುಲ್ಲಕ ಜನಗಳಿಗೆಲ್ಲ ಭಯ. ತಲ್ಲಣಿಸದೆ ಸಿರಿವಲ್ಲಭನಲ್ಲಿ ಮನ ನಿಲ್ಲಿಸುವವರಿಗೆ ಎಲ್ಲ ಜಯ. ಇರಲು ಭಯ, ಧನವಿರಲು ಭಯ, ಇಲ್ಲದಿದ್ದರೆ ತಿರಿದುಂಬೋ ಭಯ. ನೆರೆಹೊರೆ ಜನಗಳ ಸಿರಿಯನ್ನು ನೋಡಲು ಉರಿಯುವ ಜನಗಳಿಗೆಲ್ಲಿ ಜಯ. ಎಲ್ಲ ಭಯ ಕ್ಷುಲ್ಲಕ ಜನಗಳಿಗೆಲ್ಲ ಭಯ. ತಲ್ಲಣಿಸದೆ ಸಿರಿವಲ್ಲಭನಲ್ಲಿ ಮನ ನಿಲ್ಲಿಸುವವರಿಗೆ ಎಲ್ಲ ಜಯ. ಎಲ್ಲ ಜಯ ಬಲ್ಲ ಸುಜನಗಳಿಗೆಲ್ಲ ಜಯ. ಪೊಳ್ಳು ಜೀವನದ ಜೊಳ್ಳು ಸೌಖ್ಯಗಳ ಒಲ್ಲೆ ನೆಂಬುವವರಿಗೆ ಎಲ್ಲ ಜಯ. ಎಲ್ಲ ಭಯ ಕ್ಷುಲ್ಲಕ ಜನಗಳಿಗೆಲ್ಲ ಭಯ. ತಲ್ಲಣಿಸದೆ ಸಿರಿವಲ್ಲಭನಲ್ಲಿ ಮನ ನಿಲ್ಲಿಸುವವರಿಗೆ ಎಲ್ಲ ಜಯ. ಇರುಳು ಭಯ, ಹಗಲು ಭಯ, ಸರಳ ಜನರ ನೋಡುವುದೇ ಭಯ. ಮರಳು ಮೋಸವುಳ್ಳ ದುರುಳ ಜನಕ್ಕೆ ತಮ್ಮ ನೆರಳನ್ನು ಕಂಡರೆ ಅಧಿಕ ಭಯ. ಎಲ್ಲ ಭಯ ಕ್ಷುಲ್ಲಕ ಜನಗಳಿಗೆಲ್ಲ ಭಯ. ತಲ್ಲಣಿಸದೆ ಸಿರಿವಲ್ಲಭನಲ್ಲಿ ಮನ ನಿಲ್ಲಿಸುವವರಿಗೆ ಎಲ್ಲ ಜಯ. ಜ್ಞಾನ ಜಯ, ದಿವ್ಯ ಜ್ಞಾನ ಜಯ, ಜ್ಞಾನದಿಂದ ಹರಿಸ್ಥಾನ ಜಯ. ಹಾನಿಯೇ ನೀಡುವ ನಾನಾ ಭೋಗವ ಮೌನದಿ ತ್ಯಜಿಪರಿಗೇನು ಭಯ. ಎಲ್ಲ ಭಯ ಕ್ಷುಲ್ಲಕ ಜನಗಳಿಗೆಲ್ಲ ಭಯ. ತಲ್ಲಣಿಸದೆ ಸಿರಿವಲ್ಲಭನಲ್ಲಿ ಮನ ನಿಲ್ಲಿಸುವವರಿಗೆ ಎಲ್ಲ ಜಯ. 1 ಜಯ 100 ಭಯ, ದ್ವಂದ್ವಗಳನ್ನು ಸಹಿಸದ ನರಗೆ ತಂದೆ ಪ್ರಸನ್ನ ಶ್ರೀಕೃಷ್ಣನ ಚರಣದ್ವಂದ್ವ ಸೇವಕರಿಗೆ ಎಂದೂ ಜಯ. ಎಲ್ಲ ಭಯ ಕ್ಷುಲ್ಲಕ ಜನಗಳಿಗೆಲ್ಲ ಭಯ. ತಲ್ಲಣಿಸದೆ ಸಿರಿವಲ್ಲಭನಲ್ಲಿ ಮನ ನಿಲ್ಲಿಸುವವರಿಗೆ ಎಲ್ಲ ಜಯ. ನೋಡಿ, ಭಯ ಜಯ. ಯಾರಿಗಂತೆ ಭಯ? ಯಾರು ಕ್ಷುಲ್ಲಕ ಜನಗಳು,
ಕ್ಷುಲ್ಲಕರು ಅಂದ್ರೆ ಅಲ್ಪರು, ಕೀಳುತನ ಇರುವಂಥವ್ರು, ಸಣ್ಣತನ ಇರುವಂಥವ್ರು, ನೀಚರು, ಅವರಿಗೆ ಯಾವತ್ತೂ ಭಯ ಭಯ ಭಯ, ಧೈರ್ಯವೇ ಇಲ್ಲ, ಎಲ್ಲ ಕೆಟ್ಟ ಕೆಲಸ ಮಾಡ್ತಾರೆ, ಅದಕ್ಕೆ ಭಯ. ಯಾರಿಗೆ ಜಯ? ತಲ್ಲಣಿಸದೆ, ಏನೇ ಕಷ್ಟ ಬಂದು ಸಹಿತ ಹೆದರುವುದೇ ಇಲ್ಲ, ಸದಾ ಸಿರಿವಲ್ಲಭ. ವಲ್ಲಭ ಅಂದರೆ ಗಂಡ, ಸಿರಿ ಅಂದರೆ ಸಂಪತ್ತು, ಲಕ್ಷ್ಮಿ. ಸಿರಿವಲ್ಲಭ ಅಂದರೆ ಲಕ್ಷ್ಮೀಪತಿ ಅಂದರೆ ವಿಷ್ಣು, ಹರಿ. ಅವನನ್ನು ಮನದಲ್ಲಿ ನಿಲ್ಲಿಸಿಕೊಂಡವರಿಗೆ, ಸದಾ ಅವನಲ್ಲಿ ಭಕ್ತಿಯನ್ನು ಇಟ್ಟವರಿಗೆ ಯಾವತ್ತೂ ಜಯ. ಯಾರಿಗೆ? ಕ್ಷುಲ್ಲಕರಿಗೆ, ನೀಚರಿಗೆ ಭಯ, ದೈವ ಭಕ್ತರಿಗೆ ಸದಾ ಯಶಸ್ಸು, ಜಯ. ನೋಡಿ, ಮೊದಲನೇ ಚರಣ ನೋಡೋಣ. ಇರಲು ಭಯ, ಧನವಿರಲು ಭಯ, ಇಲ್ಲದಿದ್ದರೆ ತಿರಿದುಂಬೋ ಭಯ. ಭಯ, ಹೆದರಿಕೆ ಹಬ್ಬ ಇದೆ, ಆದರೂ ಭಯ. ಧನವಿರಲು ಭಯ, ಹಣ ಇದೆ, ಬೇಕಾದ ಸಂಪತ್ತು, ಆದರೂ ಹೆದರಿಕೆ. ಯಾಕೆ? ಆಯ್ತಪ್ಪ, ದುಡ್ಡೇ ಇರಲಿಲ್ಲ, ಇಲ್ಲದಿದ್ದರೆ ತಿರಿದುಂಬೋ ಭಯ. ಅಯ್ಯೋ, ದುಡ್ಡೇ ಇಲ್ಲ, ಏನು ಮಾಡಲಿ, ಎಲ್ಲ ಕಳ್ಕೊಂಡ್ಬಿಟ್ಟೆ, ನಾನು ಭಿಕ್ಷೆ ಬೇಡ್ಕೊಂಡು ತಿನ್ಬೇಕಾ? ತಿರಿದು ಉಂಬು. ತಿರಿಯೋದು ಅಂದ್ರೆ ಬೇಡೋದು, ಉಂಬುವುದ್ರೆ ತಿನ್ನೋದು. ಭಿಕ್ಷೆ ಬೇಡಿ ಹೊಟ್ಟೆ ಹೊರ್ಕೊಳ್ಳೋ ಸ್ಥಿತಿ ಬಂತ ಅಂತ ಭಯ. ಅಷ್ಟಕ್ಕೆ ಅಲ್ಲಂತೆ, ನೆರೆ ಹೊರೆ ಜನಗಳ ಸಿರಿಯನ್ನು ನೋಡಲು ಉರಿಯುವ ಜನಗಳಿಗೆಲ್ಲಿ ಜಯ? ಅಕ್ಕಪಕ್ಕ ಜನ ಇರ್ತಾರಪ್ಪ, ಸಿರಿ ಅಂದರೆ ಸಂಪತ್ತಿದೆ ಅವ್ರ ಹತ್ರ, ನೋಡಲು ಉರಿಯುವ. ಉರಿ ಅಂದರೆ ಹೊಟ್ಟೆ ಉರಿ, ಮಾತ್ಸರ್ಯ, ಅಸೂಯೆ. ಅಕ್ಕಪಕ್ಕ ನಮ್ಮ ಜನ ಇದ್ದರೆ ಅವರ ಒಳಿತನ್ನು ನೋಡಿ, ಸಂಪತ್ತು ನೋಡಿ ಸಂತೋಷ ಪಡಬೇಕು. ಅವರ ಸಂಪತ್ತು ನೋಡಿ ಹೊಟ್ಟೆ ಉರ್ಕೊಂಡ್ರೆ ನಮಗೇನಪ್ಪ ಭಾಗ್ಯ ಬರುತ್ತೆ? ಆಗದೇನಪ್ಪ ಅಂದ್ರೆ ನಮಗೆ ಅನಾರೋಗ್ಯ ಆಗುತ್ತೆ, ನಾವು ಸಣ್ಣವ್ರು ಆಗ್ತೀವಿ, ಅಂಥವರಿಗೆ ಜಯವೇ ಸಿಗಲ್ಲ, ಯಾವತ್ತೂ ಸೋಲೆ. ಇದನ್ನೇ ಹೇಳ್ತಾ ಇರೋದು. ಹಾಗಾಗಿ ಏನು ಮಾಡಬೇಕು? ನಾವು ಯಾವತ್ತೂ ಸಹಿತ ಭಯ ಪಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು. ಕೆಟ್ಟ ಕೆಲಸ ಮಾಡಿದರೆ ಭಯ ಭಯ ಭಯ. ಯಾವಾಗಲೂ ಸಹಿತ ಒಳ್ಳೆ ಕೆಲಸ ಮಾಡಿದರೆ ಅವನಿಗೆ ಭಯ ಅನ್ನೋದಿಲ್ಲ, ಜಯ ಆಗುತ್ತೆ. ಅಕ್ಕಪಕ್ಕದವ್ರನ್ನ ಅವ್ರ ಸಂಪತ್ತು ನೋಡಿ ಸಂತೋಷ ಪಡು, ಆಗ ನಿನಗೆ ಜಯ. ಇಲ್ಲದೆ ಇದ್ದರೆ ಏನಾಗುತ್ತೆ? ಭಯ. ಇನ್ನು ಎರಡನೇ ಚರಣ ನೋಡೋಣ. ಎಲ್ಲ ಜಯ, ಎಲ್ಲ ಜಯ, ಬಲ್ಲ ಸುಜನಿಗಳಿಗೆಲ್ಲ ಜಯ, ಪೊಳ್ಳು ಜೀವನದ ಜೊಳ್ಳು ಸೌಖ್ಯಗಳ ಒಲ್ಲೆನೆಂಬುವರಿಗೆ ಎಲ್ಲ ಜಯ. ಎಲ್ಲ ಜಯ, ಎಲ್ಲ ಏನೇನು ಎಲ್ಲೆಲ್ಲಿ ಕೈ ಹಾಕಿದ್ರು, ಯಾವ ಕೆಲಸ ಮಾಡಿದ್ರು ಯಶಸ್ಸು, ಗೆಲುವು. ಯಾರಿಗೆ? ಬಲ್ಲ ಸುಜನಗಳಿಗೆಲ್ಲ ಜಯ. ಸುಜನ ಅಂದರೆ ಸಜ್ಜನರು. ಯಾರು ಸಜ್ಜನರು? ಯಾವಾಗಲೂ ವಿನಯವಂತರಾಗಿರ್ತಾರೆ, ಪ್ರಾಮಾಣಿಕರಾಗಿರ್ತಾರೆ, ದೈವ ಭಕ್ತರಾಗಿರ್ತಾರೆ, ದುರಾಚಾರಿಗಳಲ್ಲ. ಧರ್ಮವಂತರು, ನೀತಿವಂತರು, ಪರೋಪಕಾರಿಗಳು, ದೈವ ಭಕ್ತರು, ಇವರಿಗೆ ಸುಜನರು ಅಂತ ಕರೀತೇವೆ. ಇವರಿಗೆ ಯಾವತ್ತೂ ಜಯ, ಸೋಲೇ ಇಲ್ಲ. ಆದರೆ ಏನು ಮಾಡಿರ್ತಾರೆ? ಇವರು ಒಂದು ಸಾಧನೆ ಮಾಡಿರ್ತಾರೆ. ಪೊಳ್ಳು ಜೀವನದ ಜೊಳ್ಳು ಸೌಖ್ಯಗಳ ಒಲ್ಲೆನೆಂಬುವರಿಗೆ ಎಲ್ಲ ಜಯ. ಪೊಳ್ಳು ಅಂದರೆ ಜೊಳ್ಳು. ನೋಡಿ, ಜೊಳ್ಳಿದೆ, ಹುರುಳೇ ಇಲ್ಲಪ್ಪ, ಸತ್ವಹೀನವಾಗಿರುವಂಥ ಈ ಜೀವನದ ಸೌಖ್ಯ, ಭ್ರಮೆ. ಇದ್ರಲ್ಲಿ ಸುಖ ಇದೆ, ಅದ್ರಲ್ಲಿ ಸುಖ ಇದೆ, ದುಡ್ಡಲ್ಲಿ ಸುಖ ಇದೆ, ಆಸ್ತಿ ಮಾಡೋದ್ರಲ್ಲಿ ಸುಖ ಇದೆ, ಮೋಸ ಮಾಡೋದ್ರಲ್ಲಿ ಸುಖ ಇದೆ ಅಂತೆಲ್ಲ ಅನ್ಕೊಳ್ತೀವಲ್ಲ, ಈ ಭ್ರಮೆ ಇದು. ಏನಿದೆಯೋ ಅದರಲ್ಲಿ ನೆಮ್ಮದಿ ಕಾಣ್ದೇನೆ ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡಿ ಸುಖ ಸುಖ ಅಂತ ಪಡಿತಾ ಹೋಗ್ತಾರಲ್ಲ, ಅವ್ರಿಗೆ ಯಾವತ್ತೂ ಭಯ. ಆದರೆ ಇವ್ರು ಹಂಗಿಲ್ಲೇ ಇಲ್ಲ. ಅದನ್ನೆಲ್ಲ ಒಲ್ಲೆ ಅಂದರೆ ಬೇಡ ಬೇಡ ಅಂತ ದೂರ ಇಟ್ಟು ಬಿಡ್ತಾರೆ. ಯಾವುದನ್ನ? ಪೊಳ್ಳು ಜೀವನದ ಜೊಳ್ಳು ಸೌಖ್ಯಗಳನ್ನು ಯಾವತ್ತೂ ಇದನ್ನು ಬೇಡ ಅಂತ ದೂರ ಇಡ್ತಾರಲ್ಲ, ಅವರಿಗೆ ಮಾತ್ರ ಗೆಲುವು. ಯಾರಿಗೆ ಸೋಲು? ಹೆದರಿಕೆ ಇದ್ದವರಿಗೆ. ಇವರು ಸಜ್ಜನರು, ಹೀಗಿರೋದ್ರಿಂದಲೇ ಇವರಿಗೆ ಯಾವತ್ತೂ ಗೆಲುವು. ಇನ್ನು ಮೂರನೇ ಚರಣ ನೋಡೋಣ. ಇರುಳು ಭಯ, ಹಗಲು ಭಯ, ಸರಳ ಜನರ ನೋಡುವುದೇ ಭಯ, ಮರುಳು ಮೋಸವುಳ್ಳ ದುರುಳ ಜನಕ್ಕೆ ತಮ್ಮ ನೆರಳನ್ನು ಕಂಡರೆ ಅಧಿಕ ಭಯ. ಇರುಳು ಭಯ, ಹಗಲು ಭಯ. ಇರುಳು ಅಂದರೆ ರಾತ್ರಿ, ರಾತ್ರಿ ಹೋಗಿ ಕತ್ಲೆ ಇರುತ್ತೆ, ಹೆದರ್ಕೋಬೇಕಪ್ಪ. ಹಗಲು ಬೆಳಗ್ಗೆ, ಅವಾಗಲೂ ಭಯ. ಇದೇ ಒಳ್ಳೆ ಆಶ್ಚರ್ಯ. ಯಾಕೆ? ತಾನು ಕಳ್ಳ ಪರನಬ್ಬ ಅಂತ ಹೇಳ್ತೇವೆ. ನಾನು ಮೋಸಗಾರನಾಗಿದ್ದರೆ, ನಾನು ನೀಚನಾಗಿದ್ದರೆ ಬೇರೆಯವ್ರು ನೋಡಿದ್ರು ಹೆದರಿಕೆ ಆಗೋದು. ಈ ಕೆಟ್ಟ ಜನ ಇದ್ದಾರೆ, ನೀಚರು, ಮೇಲ್ ನೋಡ್ಲಿಕ್ಕೆ ಬಹಳ ಗಟ್ಟಿ ಧೈರ್ಯವಂತರ ಕಣ್ಣಕ್ಕೆ ಕಾಣಿಸ್ತಾರೆ, ಸಜ್ಜನರನ್ನು ಗೋಳಿಕೊಳ್ಳೋದ್ರಲ್ಲಿ. ಆದರೆ ಇವರೇ ಪುಕ್ಕಲರು. ಯಾಕೆ? ಅವರಿಗೆ ಅವರ ಆತ್ಮಸಾಕ್ಷಿ ಕಾಡ್ತಾ ಇರೋದು. ಸರಳ ಜನರ ನೋಡುವುದೇ ಭಯ. ಅವರಿಗೆ ರಾತ್ರಿ ಆದರೂ ಹೆದರಿಕೆ, ಹಗಲಾದರೂ ಹೆದರಿಕೆ. ಯಾರು ಸಜ್ಜನರಿದ್ದಾರೋ, ಪ್ರಾಮಾಣಿಕರಿದ್ದಾರೋ, ಸತ್ಯವಂತರಿದ್ದಾರೋ ಅವ್ರು ನೋಡಲಿಕ್ಕೆ ಭಯ. ಯಾಕೆ? ಅಯ್ಯೋ ಏನಾಗ್ಬಿಡುತ್ತೋ, ಶಾಪ ಗೀಪ ಕೊಟ್ಬಿಟ್ರೆ, ಅಯ್ಯೋ ಇವರಿಗೆ ಗೊತ್ತು ಪಾಪ ಭೀತಿ. ಮರುಳು ಮೋಸವುಳ್ಳ ದುರುಳ ಜನಕ್ಕೆ. ಮರುಳು
ಯಾರು? ಮೂರ್ಖರು. ಮೋಸ, ಗೊತ್ತು, ದುರುಳ, ಕೆಟ್ಟ ಜನ, ನೀಚರಪ್ಪ. ಮೋಸ, ವಂಚನೆ, ಕಪಟ ಮಾಡಿ ಸ್ವಾರ್ಥದಿಂದ ಎಲ್ಲರಿಗೂ ಮೋಸ ಮಾಡೋರು ಆಸ್ತಿ ಮಾಡಿದ್ದಾರೆ. ಅವರಿಗೆ ತಮ್ಮ ನೆರಳನ್ನು ಕಂಡ್ರೂ ಭಯ ಅಂತ. ನೋಡಿ, ಯಾರು ಶ್ರೀಮಂತನಾಗಬೇಕು ಅಂಥೇಳಿ, ಮೇಲೇರಬೇಕು ಅಂಥೇಳಿ ಅಧರ್ಮ, ಅಸತ್ಯ, ಕೊಲೆ, ಸುಲಿಗೆ ಎಲ್ಲ ಮಾಡಿ ಹಣ ಗಳಿಸ್ತಾರೆ, ಅಧಿಕಾರಕ್ಕೆ ಬರ್ತಾರೆ, ಅವ್ರಿಗೇನಾಗುತ್ತೆ? ಹೆದರಿಕೆ ಜಾಸ್ತಿ. ತಮ್ಮ ನೆರಳನ್ನೇ ಕಣ್ಣಲ್ಲಿ ಹಿಂದ್ಗಡೆ ಯಾರು ನಮಗೆ ಚಾಕು ಹಾಕ್ಬಿಡ್ತಾರೆ, ಹೆದರಿಕೆ. ಹಾಗೇ ಆಗುತ್ತೆ. ನಾವು ಕೊಲೆ ಸುಲಿಗೆ ಮೋಸ ಮಾಡಿದರೆ ಇನ್ನೊಬ್ಬ ಯಾವನ ನಮ್ಮ ಹತ್ತಿರದವನ್ನೇ ನಮಗೆ ಮೋಸ ಮಾಡೋದು, ಚಾಕುನಲ್ಲಿ ಇರಿಯೋದು, ಕೊಲ್ಲೋದು. ಈಗ ನೋಡಿ, ರೌಡಿಗಳು ಗುಂಪಾಗಿರ್ತಾರೆ, ಇನ್ನೊಬ್ರು ಕೊಲ್ತಿರ್ತಾರೆ, ಇವನಿಗೆ ಅವನಿಗೆ ಜೊತೆಲಿ ಅವರನ್ನು ಚಾಕು ಹಾಕೊಳ್ತಾನೆ. ಹೀಗೇನೆ ಯಾವತ್ತೂ ಅಸತ್ಯ ಅಧರ್ಮದಲ್ಲಿ ಇರ್ತಾನೆ, ಅವನಿಗಿದೇ ಭಯ ಭಯ. ಆದರೆ ಜಯ ಯಾರಿಗೆ? ಏನು ಮಾಡಬೇಕು ನೋಡಿ, 4ನೇ ಚರಣದಲ್ಲಿ ಹೇಳಿದ್ದಾರೆ. ಜ್ಞಾನ ಜಯ, ದಿವ್ಯ ಜ್ಞಾನ ಜಯ, ಜ್ಞಾನದಿಂದ ಹರಿಸ್ಥಾನ ಜಯ, ಹಾನಿಯ ನೀಡುವ ನಾನಾ ಭೋಗವ ಮೌನದಿ ತ್ಯಜಿಪರಿಗೇನು ಭಯ. ಯಾವತ್ತು ಜ್ಞಾನ, ಜ್ಞಾನದ ಹಾದಿಯಲ್ಲಿ ನಡಿಬೇಕು, ವಿವೇಕ. ಅದರಿಂದ ಏನಾಗುತ್ತೆ? ಯಾವತ್ತು ಜ್ಞಾನಕ್ಕೆ, ಸತ್ಯಕ್ಕೆ, ಧರ್ಮಕ್ಕೆ ಜಯ. ಜ್ಞಾನದಿಂದ ಹರಿಸ್ಥಾನ ಜಯ. ಯಾರು ಜ್ಞಾನಿಯಾಗಿರ್ತಾನೆ, ವಿವೇಕಿಯಾಗಿರ್ತಾನೆ, ಧರ್ಮದ ಹಾದಿಯಲ್ಲಿ ನಡೀತಾನೆ, ಅವನಿಗೆ ಹರಿಸ್ಥಾನ ಜಯ ಅಂದರೆ ಭಗವಂತನ ಅನುಗ್ರಹ ಆಗತ್ತೆ. ಹಾಗಾಗಿ ಅವನು ಸದಾ ಯಶಸ್ಸನ್ನು ಪಡಿತಾನೆ. ಹಾನಿಯ ನೀಡುವ ನಾನಾ ಭೋಗವ. ನಾವು ಭೋಗ ಅಂತೀವಿ, ಸುಖ. ಹಣವನ್ನು ಪಡೆಯೋದು ಸುಖ, ಒಳ್ಳೆ ಸುಗ್ರಾಸ ಭೋಜನ ಮಾಡೋ ಸುಖ, ಒಳ್ಳೆ ಅರಮನೆಯಲ್ಲಿ ಕಟ್ಕೊಳ್ಳೋ ಸುಖ, ಒಳ್ಳೆ ಭವ್ಯವಾದ ಕಾರ್ನಲ್ಲಿ ಓಡಾಡೋ ಸುಖ, ಹೆಲಿಕಾಪ್ಟರ್ ಓಡಾಡೋ ಸುಖ, 4 ಜನ ಸುಂದರಿಯರ ಜೊತೆಗೆ ಮದುವೆಯಾಗಿ ಓಡಾಡೋ ಸುಖ, ಇವೆಲ್ಲ ಸುಖ 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 ಭೋಗ ಅಂತೀವಲ್ಲ. ಆದರೆ ಇದು ತಮ್ಮನ್ನು ಬೆಳೆಸಲ್ಲ. ಮೋಸ, ವಂಚನೆ, ಕಪಟತನದಲ್ಲಿದ್ದು ಪಾಪಕೂಪದಲ್ಲಿ ಮನುಷ್ಯ ಬೀಳ್ತಾ ಇರ್ತಾನೆ. ಆದರೆ ಜ್ಞಾನಿಯಾದವನು ಏನು ಮಾಡ್ತಾನೆ? ಹಾನಿಯನ್ನು ನೀಡುವಂಥ ಈ ಭೋಗ, ಸುಖ ಭೋಗಗಳಿಂದ ದೂರ ಇರ್ತಾನೆ. ಏನು ಮಾಡ್ತಾನೆ? ಅದನ್ನು ದೂರ ತಳ್ಳಿ ತ್ಯಜಿಸೋದು ಅಂದರೆ ತ್ಯಾಗ ಮಾಡೋದು. ಅದನ್ನು ದೂರ ಇಟ್ಟಿರ್ತಾನಲ್ಲ, ಅವನಿಗೆ ಯಾವುದೇ ಭಯ ಇರೋದಿಲ್ಲ. ಅವನು ಜ್ಞಾನ ಮಾರ್ಗದಲ್ಲಿ ಹಿಡಿತಾನೆ. ಈ ಭೋಗದ ಅಭಿಲಾಷೆಯಿಂದ ದೂರ ಉಳಿದು ಬಿಡ್ತಾನೆ. ಹಾಗಾಗಿ ಅವನಿಗೆ ಗೆಲುವು. ಇನ್ನು ಕೊನೆ ಚರಣಕ್ಕೆ ಬರ್ತೀವಿ. 1 ಜಯ 100 ಭಯ, ದ್ವಂದ್ವಗಳನ್ನು ಸಹಿಸದ ನರಗೆ ತಂದೆ ಪ್ರಸನ್ನ, ಶ್ರೀಕೃಷ್ಣನ ಚರಣ ದ್ವಂದ್ವ ಸೇವಕರಿಗೆ ಎಂದೂ ಜಯ. ಎಲ್ಲ ಭಯ ಖುಲ್ಲುಕ ಜನಗಳಿಗೆಲ್ಲ ಭಯ, ತಲ್ಲಣಿಸದೆ ಸಿರಿವಲ್ಲಭನಲ್ಲಿ ಮನ ನಿಲ್ಲಿಸುವವರಿಗೆ ಎಲ್ಲ ಜಯ. 1 ಜಯ 100 ಭಯ. ಬದುಕಿನಲ್ಲಿ ಕಷ್ಟ ಸುಖ ಇರುತ್ತೆ. ಇದನ್ನು ದ್ವಂದ್ವ ಅಂತ ಹೇಳ್ತೀವಿ ನೋಡಿ. ಯಾವುದ್ಯಾವುದು? ಹಗಲು ರಾತ್ರಿ ಇದೆ. ಮನುಷ್ಯನಿಗೆ ಸೋಲು ಗೆಲುವು ಇದೆ, ಸುಖ ದುಃಖ ಇದೆ, ಲಾಭ ನಷ್ಟ ಇದೆ, ಮಾನ ಅಪಮಾನ ಇದೆ. ಒಂದಕ್ಕೆ ತರವಿದ್ದರೂ ಇನ್ನೊಂದು, ಇವೆರಡೂ ಇದ್ದೇ ಇದೆ. ಆದರೆ ಒಂದನ್ನು ಗೆಲುವನ್ನು ಪಡೆದು 100 ಸೋಲಿದ್ದು ಹೆದರಿಬಿಡ್ತಾನೆ ಮನುಷ್ಯ. ಯಾರು? ಅಜ್ಞಾನಿಯಾದವನು. ಈ ದ್ವಂದ್ವದಲ್ಲಿ ಮುಳುಗೋದು. ಆದರೆ ಯಾರು ನಿಜವಾದ ಜ್ಞಾನಿಯಾಗಿರ್ತಾನೆ, ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ತಾನೆ, ಯಾವುದಕ್ಕೂ ಹೆದರೋದೇ ಇಲ್ಲ. ಯಾಕೆ? ಇವನಿಗೆ ಪರಮಾತ್ಮನ ಅನುಗ್ರಹ ಇರುತ್ತೆ ಅನ್ನೋದು. ಅದಕ್ಕೆ ಈ ದ್ವಂದ್ವಗಳನ್ನು ಸಹಿಸದ ನರ ಅವನೇನು ಮಾಡಬೇಕಂತೆ? ತಂದೆ ಪ್ರಸನ್ನ ಶ್ರೀಕೃಷ್ಣನ ಚರಣ ದ್ವಂದ್ವ ಸೇವಕರಿಗೆಂದೂ ಜಯ. ಅಪ್ಪ ಪರಮಾತ್ಮ ಶ್ರೀಕೃಷ್ಣ, ಅಪ್ಪ ನಿನ್ನ ಪಾದಕ್ಕೆ ನಾನು ಶರಣಾಗಿತ್ತನಾಗಿದ್ದೇನೆ ಅಪ್ಪ ಅಂತೇಳಿ ಶರಣಾಗತನಾದರೆ, ಭಕ್ತಿಯಿಂದನೇನಾದರೆ, ಅವನ ಸೇವಕನಾದರೆ ಅವನಿಗೆ ದ್ವಂದ್ವಗಳೇ ಇಲ್ಲ. ಸೋಲಿರಲಿ ಗೆಲುವಿರಲಿ, ಸುಖ ಇರಲಿ ದುಃಖ ಇರಲಿ, ಮಾನ ಇರಲಿ ಅಪಮಾನ ಇರಲಿ, ಎಲ್ಲವನ್ನು ಸಮಾನಾಗಿ ಸ್ವೀಕರಿಸಿಬಿಡ್ತಾನೆ. ಹಾಗಾಗಿ ಯಾವುದು ಸೋಲು ಅನಿಸೋದೇ ಇಲ್ಲ. ಭಗವಂತನ ಅನುಗ್ರಹ ಇದ್ದರೆ ಅವನಿಗೆ ಸದಾ ಜಯ ಅಂತ ಹೇಳ್ತಿದ್ದೆ. ಅಪ್ಪ ಭಗವಂತನಿಗೆ ಶರಣಾಗತನಾಗ್ರಿ, ಆ ದಿಕ್ಕಿನಲ್ಲಿ ನಡೀರಿ, ಜ್ಞಾನ ಮಾರ್ಗದಲ್ಲಿ ನಡೀರಿ ಅಂತ ಯಾರು? ನಮ್ಮ ಪ್ರಸನ್ನ ತೀರ್ಥರು ಹೇಳ್ತಿರೋದು ನೋಡಿ. ಕೊನೆಗೇನು ಹೇಳುತ್ತೆ? ಎಲ್ಲ ಭಯ ಯಾರಿಗೆ? ಕ್ಷುಲ್ಲಕ ಜನರಿಗೆ, ಅಲ್ಪರಿಗೆ ಯಾವತ್ತೂ ಭಯವೇ. ಆದರೆ ಯಾವುದಕ್ಕೂ ಹೆದರದೆ ಸಿರಿವಲ್ಲಭನಲ್ಲಿ, ಪರಮಾತ್ಮನಲ್ಲಿ ಯಾರು ಧ್ಯಾನ ಮಾಡಿ ಅವನನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಜಯ. ನೋಡಿ ಮಕ್ಕಳೇ, ಪರಮಾತ್ಮ ದೇವರು ಅಂತ ಯಾರು ಅಂದ್ಕೊಂಡಿದ್ದೀರಿ? ಸತ್ಯ, ಧರ್ಮ, ನ್ಯಾಯ, ನೀತಿ, ಪ್ರಾಮಾಣಿಕತೆಗಳೇ ದೇವರು. ನೀವು ಸತ್ಯವಂತರಾಗ್ರಿ, ನೀತಿವಂತರಾಗ್ರಿ, ಪ್ರಾಮಾಣಿಕರಾಗ್ರಿ, ಆಗ ನಿಮಗೆ ಯಾವ ಭಯವೂ ಇಲ್ಲ, ಸದಾ ಯಶಸ್ಸು ಪಡಿತೀರಿ. ಇರೋದ್ರಲ್ಲಿ ತೃಪ್ತಿ ಪಡಬೇಕು, ದುರಾಸೆ ಮಾಡಬಾರ್ದು. ಅಡ್ಡ ಹಾದಿ ಹೊಡೆದ್ರೆ
ಸ್ವಾರ್ಥಿಗಳಾದರೆ, ಮೋಸ ವಂಚನೆ ಕಪಟತನ ಮಾಡಿದರೆ ಅವರಿಗೆ ಯಾವತ್ತೂ ಗೆಲುವಾಗೋದೇ ಇಲ್ಲ. ಸೋಲು ಸೋಲು ಸೋಲು. ನಿಮಗೆ ಸೋಲು ಬೇಕಾ, ಗೆಲುವು ಬೇಕಾ, ಜಯ ಬೇಕಾ, ಭಯ ಬೇಕಾ, ನೀವೇ ತೀರ್ಮಾನ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.